ನಮ್ಮ ಗಣೇಶನ್ನ ಅಲ್ಲಿ ತುಂಬಾ ಜನ ಸೇರ್ಕೊಂಡು ತಾರಾಮಾರ ಹೊಡಿತಾ ಇದ್ದಾರೆ. ಯಾರ ನಿನ್ ತಳಿದ್ದು? ಸಾಹುಕಾರ, ಇವನ್ ಯಾರು ಅಂತ ಗೊತ್ತಾಯ್ತಾ? ಆ ನಿನ್ನ ಬ್ರೀಫ್ ಕೇಸ್ ಕದ್ಕೊಂಡು ಹೋಗಿದ್ದು ಇವನು, ನನ್ನ ತಮ್ಮ ಅಲ್ಲ. ಏನ್ ನಡೀತು ಅಂತ ಹೇಳೋ ಹೇಳೋ. ಹೇಳಲಿಲ್ಲ ಅಂದ್ರೆ ಪೀಸ್ ಪೀಸ್ ಆಗ್ಬಿಡ್ತೀಯಾ? ಅಯ್ಯೋ ನನ್ ಬಿಟ್ರಪ್ಪ. ಅಯ್ಯೋ ಬೆಂಕಿ ಹಚ್ಬೇಡಿ, ಎಲ್ಲ ನಮ್ಮ ಯಜಮಾನ್ರೆ ಮಾಡ್ತಿದ್ದು. ಇನ್ನು ಏನ್ ನೋಡ್ತಾ ಇದೀಯಾ? ಪ್ರೆಸ್ಟೀಜ್ಗೋಸ್ಕರ ಪ್ರಾಣ ತೆಗೆಯೋ ಜನ ಇವರು. ನಡಿಯೋ. ಏಯ್ ಬನ್ರ. ನನ್ ತಮ್ಮ ನಿನ್ನ ಮಗಳನ್ನ ಪ್ರೀತಿ ಮಾಡ್ದವನ ಒಂದೇ ಕಾರಣಕ್ಕೋಸ್ಕರ ಅವನು ಮಾಡದೇ ಇರೋ ಕಳತನದ ಅಪವಾದ ಅವನ ಮೇಲೆ ಓರಿಸಿ ಕಳ್ಳನ ಪಟ್ಟ ಕಟ್ತೀಯ. ಇನ್ನೊಂದ್ಸಲ ಅವನ್ ತಂಟೆಗೆ ಏನಾದ್ರು ಬಂದ್ರೆ ನಾನ್ ನಿನಗೆ ಚಟ್ಟ ಕಟ್ಬೇಕಾಗುತ್ತೆ. ಹುಷಾ. ನೀವಿಷ್ಟು ಕೀಳ್ ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವ್ರಿಗೆ ಹಾರ್ಟ್ ಅಟ್ಯಾಕ್ ಅಂತ ನಾಟಕ ಆಡಿದ್ದು ನಿಮಗೆ ಗೊತ್ತಾಗೋಯ್ತಾ? ಜಗದೀಶ ಸರ್, ಎಲ್ಲ ಉಲ್ಟಾ ಆಗೋಯ್ತಲ್ಲೋ. ಇನ್ನು ತಡೆಯಕ್ಕಾಗಲ್ಲ. ತಡೆದ್ರೆ ನನ್ನ ಮಗಳು ನಂಗೆ ಸಿಗಲ್ಲ. ಹೌದು ಸರ್. ಹೀಗೇನು ಮಾಡಕ್ಕಾಗಲ್ಲ. ಮದುವೆ ಮಾಡಿಸ್ಬಿಡೋಣ. ಯಾವ ಮದ್ವೆ? ಗಣೇಶ್ ಅಂಕಿತಾ ಮದುವೆ. ನೀನ್ಯಾಕೋ ನಡೀತಾ ಇದೀಯಾ? ಸರ್, ನೀ ಪದೇ ಪದೇ ಮಾತು ಮನ್ಸು ಬದಲಾಯಿಸ್ತಾ ಇದ್ರೆ ನಾ ಏನ್ ಸರ್ ಮಾಡ್ಲಿ? ನಾನು ಎಷ್ಟು ಸರಿ ಹೋಗಿ ಉಂಗ್ರ ಹಾಕೋದು ತೆಗೆಯೋದು ಮಾಡ್ಲಿ? ಏನ್ ಹೇಳ್ತಾ ಇದೀಯ ನೀನು? ಸರ್, ಈ ಗಣೇಶನ್ ತಂಗಿಗೂ ನನ್ನ ಮಗನಿಗೂ ಇದೇ ತರ ಲವ್. ನೀವು ನಿಮ್ ಮಗಳಿಗೆ ಮಾತು ಕೊಟ್ಟಾಗ ನಾನು ಹೋಗಿ ರಿಂಗ್ ಹಾಕೋದು, ನೀವು ಮಾತು ವಾಪಸ್ ತಗೊಂಡಾಗ ನಾನು ರಿಂಗ್ ವಾಪಸ್ ತಗೊಳ್ಳೋ. ಇನ್ನೊಂದು ಸಲ ನಾನು ಅವ್ರ ಮನೆಗೆ ಮದುವೆ ಅಂತ ಹೋದ್ರೆ ನನ್ನ ಬುಡಕ್ಕೆ ಡೈನಾಮೈಟ್ ಇಟ್ಟು ಡುಮ್ ಅನಿಸ್ಬಿಡ್ತಾನ ರುದ್ರಣ್ಣ. ಓಹೋ, ಇದ್ರ ಹಿಂದೆ ಈ ತರದ್ದು ಒಂದ್ ಕತೆ ಇದೆಯಾ? ಇದೆ ಸರ್, ಇದೆ. ಹಾಗಿದ್ರೆ ನಿನ್ ಮಗನ್ ಮದುವೆ ನಡೀಲಿ. ರುದ್ರಣ್ಣ, ಅಮ್ಮ. ಏನು? ಏನಿಲ್ಲ, ಚೆನ್ನಾಗಿದ್ದೀರಾ? ಮೊದ್ಲು ಬಂದ್ ವಿಷಯ ಹೇಳು. ಮನೆಗೆ ಬಂದವ್ ನಾನು ನೀವು ಕೂತ್ಕೊಂತ ಹೇಳಲ್ವಾ? ಎಂತ ಸಂಸ್ಕಾರವಂತರು ನೀವು. ಮತ್ತೆ ಯಾಕೋ ಬಂದೆ ಇಲ್ಲಿ? ರುದ್ರಣ್ಣ, ಆಗಿದ್ದಾಗೋಯ್ತು. ಈ ಉಂಗ್ರ ನನ್ನ ರುದ್ರಣ್ಣ, 10 ಪೈಸಾ ವರದಕ್ಷಿಣೆ ಇಲ್ದೆ ನನ್ನ ಮಗ ನಿಮ್ ತಂಗಿನ ಮದ್ವೆ ಆಗ್ತಾನೆ, ಸರಿನಾ? ನೀನ್ ಏನ್ ಹೇಳಿದ್ರು ನಾನು ಒಪ್ಪೋದಿಲ್ಲ. ನನ್ ಮಗ ನಿಮ್ ತಂಗಿ ಇಬ್ರು ಒಬ್ರಿಗೊಬ್ರು ತುಂಬಾ ಹಚ್ಕೊಂಡಿದ್ದಾರೆ. ನಾಳೆ ಇಬ್ರು ಸೇರಿ ಎಲ್ಲ ಓಡೋದ್ರೆ ಆಮೇಲೆ ನಮ್ಮಿಬ್ರು ಮಾನನ್ನು ಬೀದಿಗೆ ಬರುತ್ತೆ. ಅವ್ರ ಸಂತೋಷ ನಮ್ ಸಂತೋಷ ಅಲ್ವಾ ರುದ್ರಣ್ಣ? ಸರಿ, ಒಪ್ಕೋತೀನಿ. ಆದ್ರೆ ಮದುವೆ ನಾಳೆನೆ ನಡಿಬೇಕು. ನಾಳೆನಾ? ಹೌದು. ಹಾಗಿದ್ರೆ ಮಾತ್ರ ನಾನು ಈ ಮದುವೆಗೆ ಒಪ್ಕೋತೀನಿ. ಅದು ರುದ್ರಣ್ಣ, ನನ್ನದು ಹೆಚ್ಚಿಗೆ ಮಾತು ಬೇಡ. ಸರಿ, ಓಕೆ. ಅದಕ್ಕೂ ಮುಂಚೆ ನಾನು ಗಣೇಶ್ ಹತ್ರ ಸ್ವಲ್ಪ ಮಾತಾಡ್ಬೇಕು. 10 ಪೈಸಾ ಖರ್ಚಿಲ್ದೆ ನಿನ್ ತಂಗಿ ಮದ್ವೆ ನೀನ್ ಅಂದ್ಕೊಂಡಂಗೆ ನಡೆಯುತ್ತೆ. ನೀನ್ ಎಲ್ಲಾ ಸಾಲನೂ ತೀರುತ್ತೆ. ಆದ್ರೆ ನನ್ನ ಕೆಲವು ಕಂಡೀಷನ್ಗೆ ನೀನು ಒಪ್ಕೊಂಡ್ರೆ ಮಾತ್ರ. ನೀನು
ಊರು ಬಿಟ್ಟು ಹೋಗ್ಬೇಕು. ನಮ್ಮ ಯಜಮಾನ್ರ ಮಗಳ ಜೊತೆ ಇರೋ ಎಲ್ಲ ಸಂಬಂಧನ ಕಟ್ ಮಾಡ್ಕೋಬೇಕು. ಜೀವನದಲ್ಲಿ ಇನ್ಯಾವತ್ತು ನೀನ್ ಅವಳ ಕಣ್ಣಿಗೆ ಬೀಳ್ಬಾರ್ದು. ತಂಗಿಗಿಂತ ನಿನ್ನ ಪ್ರೀತಿನೇ ಹೆಚ್ಚು ಅನ್ನೋದಾದ್ರೆ ಈ ಮದ್ವೆ ನಡೆಯಲ್ಲ. ಒಂದು ನಿನ್ ತಂಗಿ ಮದ್ವೆ, ಇಲ್ಲ ನಿನ್ನ ಮದ್ವೆ. ಏನ್ ಹೇಳ್ತೀಯಾ? ನನ್ನ ಪ್ರೀತಿಗೋಸ್ಕರ ನನ್ನ ತಂಗಿ ಮದುವೆ ನಿಂತು ಹೋಗ್ಬಾರ್ದು. ನನ್ನ ತಾಯಿ ನಮ್ಮ ಅಣ್ಣನ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟು ಈ ಊರಲ್ಲಿ ಇರೋದಕ್ಕಿಂತ ಊರ್ ಬಿಟ್ಟು ಹೋಗೋದೇ ವಾಸಿ ಸರ್. ಸರ್ ಮರ್ತೋಗ್ತೀನಿ ಸರ್, ಅಂಕಿತನ ಮರ್ತೋಗ್ತೀನಿ ಸರ್. ಈ ಊರೇ ಬಿಟ್ಟು ಹೋಗ್ತೀನಿ. ಆದ್ರೆ ನನ್ನ ತಂಗಿಗೆ ತಾಳಿ ಕಟ್ಟೋದನ್ನ ನೋಡಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್ ಸರ್. ಆಯ್ತು, ತಾಳಿ ಕಟ್ಟದ ಮೇಲೆ ಮಾತ್ ಮೀರಿದ್ರೆ ನಿನ್ ತಂಗಿ ನಿಮ್ಮಲ್ಲೇ ಇರ್ತಾಳೆ. ಬರ್ಲಾ? ಕ್ಷಮಿಸು ಅಂತ ಕೇಳಕ್ಕೂ ನನ್ಗೆ ಅರ್ಹತೆ ಇಲ್ಲ. ಆದರೂ ದಯವಿಟ್ಟು ನನ್ಗೆ ಕ್ಷಮಿಸು. ಈಗ ನಾನು ನಮ್ಮಪ್ಪ, ನಮ್ಮ ಮನೆ ಎಲ್ಲ ಬಿಟ್ಟು ಬಂದಿದ್ದೀನಿ. ನನ್ನ ನಿಮ್ಮ ಮನೆಗೆ ಕರಿಯಲ್ವಾ? ಇಲ್ಲ, ನಾನೇನು ಪ್ರೀತಿಸಿದ್ದು ನಿನ್ನ ಆಸ್ತಿಗೋಸ್ಕರ, ನನ್ನ ತಂಗಿ ಮದುವೆ ಮಾಡೋದಕ್ಕೆ, ನನ್ನ ಸಾಲ ತೀರ್ಸೋದಕ್ಕೆ, ಭಾರ ಕಳ್ಕೊಳ್ಳೋದಕ್ಕೋಸ್ಕರ ನಾ ಪ್ರೀತಿ ಮಾಡಿದ್ರೆ ಈಗ ನೀನೇ ನನಗೆ ಭಾರ ಆಗ್ತೀನಿ ಅಂತ ಬಂದಿದ್ಯಲ್ಲ. ಪ್ಲೀಸ್ ಇನ್ಮೇಲೆ ನಾನು ನೋಡೋದಕ್ಕೆ ಪ್ರಯತ್ನ ಪಡ್ಬೇಡ. ಅದು ನನಗಿಷ್ಟನೂ ಆಗಲ್ಲ. ಗಣೇಶಣ್ಣ ಇಲ್ಲಿ? ಗಣೇಶ, ಗಣೇಶ, ಉದಣ್ಣ, ಉದಣ್ಣ, ಗಂಡು ಹೆಣ್ಣು ಹೊಸಲು ಗೊತ್ತಾಯ್ತು. ಬನ್ನಿ ಬೇಗ ಬನ್ನಿ. ಒಂದ್ ನಿಮಿಷ, ಮರ್ಕೋತಿ ಎಲ್ಲೋದ ಅಂತ. ಗಣೇಶ, ಗಣೇಶ, ಅಮ್ಮ ಅದೊಂದು ದೊಡ್ಡ ವಿಷಯ ಮಾಡ್ಬಿಡಿ. ಎಲ್ಲ ಇರ್ತಾನೆ ಬಿಡಿ. ಬರ 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 ಬರ. ಗಣೇಶಣ್ಣ ಬರ್ದೆ. ಸ್ವಲ್ಪ ಇರ್ರಿ. ಏ ಗಣೇಶ, ಅವನನ್ನ ಕರಿಬೇಡಿ ಅಣ್ಣ, ಅವನು ಹೊರಟೋದ್ನ. ಈ ಮದ್ವೆ ನಡಿಬೇಕು ಅಂದ್ರೆ ಪ್ರೀತಿಸಿದ ಹುಡುಗಿನ ಈ ಊರ್ನ ಬಿಟ್ಟು ಹೋಗ್ಬೇಕು ಅಂತ ಇವನು ಕಂಡೀಷನ್ ಆಗ್ತಾ. ಅವನಿಂದ ಈ ಮದ್ವೆ ನಿಲ್ಬಾರ್ದು ಅಂತ ಗಣೇಶ ಊರ್ನೇ ಬಿಟ್ಟು ಇಲ್ಲ ನನ್ನ ತಮ್ಮ. ರುದ್ರಣ್ಣ, ನಾನೇನು ಮಾಡ್ಬಿಡಿ. ಇದೆಲ್ಲ ನಮ್ಮ ಯಜಮಾನ್ರ ಮಾಡಿದ ಕಿತಾಪತಿ.
ಅನಾಥ ಹುಡುಗನ ಕರ್ಕೊಂಡು ಬಂದು ಸ್ವಂತ ಮಗನ ತರ ಸಾಕಿದ್ದೆ. ಅವನು ನಿನ್ನ ಮಗಳನ್ನ ಪ್ರೀತಿ ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಊರು ಬಿಟ್ಟೆ ಆಚೆ ಕಳ್ಸಿದ್ದೀನೋ. ಈಗ ನನ್ನ ತಮ್ಮನಿಗೋಸ್ಕರ ನಾನ್ ನಿನ್ನ ಪ್ರಪಂಚ ಬಿಟ್ಟೆ ಕಳಿಸ್ತೀನಿ. ಅಣ್ಣ ಅಣ್ಣ ಅವ್ರಿಗೇನು ಮಾಡ್ಬೇಡ. ಅಣ್ಣ ಏನಣ್ಣ ಇದೆಲ್ಲ? ನೀನು ಬರ್ದೇ ಹೋಗಿದ್ರೆ ಇವನ್ ತಿಥಿ ಮಾಡ್ಬಿಡ್ತಿದ್ದೆ. ಅಣ್ಣ ನಾವು ತಿಳ್ಕೊಂಡಿರೋ ಹಾಗೆ ಈಗ ಇವ್ರು ಕೆಟ್ಟವ್ರಲ್ಲ, ತುಂಬಾ ಬದಲಾಗಿದಾರಣ್ಣ. ನಮ್ಮಿಬ್ರನ್ ಒಂದ್ ಮಾಡ್ಬೇಕು ಅಂತ ಇವನನ್ನ ಕರ್ಕೊಂಡ್ ಬರಕ್ ಕಳ್ಸಿದೆ ನಮ್ ಡ್ಯಾಡಿ. ಅದನ್ನ ಮೊದಲೇ ಯಾಕೆ ಹೇಳಲಿಲ್ಲ? ನೀನ್ ನನಗೆ ಹೇಳೋಕ್ ಬಿಟ್ರೆ ತಾನೆ. ನಿನ್ ತಮ್ಮ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂದಾಗ ನನ್ನ ಘನತೆ ಗೌರವ ಕಡಿಮೆ ಆಗತ್ತೆ ಅನ್ಕೊಂಡೆ. ಆದರೆ ಈಗ ಗೊತ್ತಾಯ್ತು, ತಂಗಿಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡ್ದ ಅಂತ. ನನ್ನ ಮಗಳು ಆಯ್ಕೆ ಮಾಡ್ಕೊಂಡಿರೋದು ಅಪ್ಪಟ ಬಂಗಾರ. ನಾನದನ್ನ ಅರ್ಥ ಮಾಡ್ಕೊಳ್ಳದೆ ಇವರಿಬ್ಬರನ್ನು ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಇವನ್ ತ್ಯಾಗ ನೋಡಿದ್ಮೇಲೆ ಗೊತ್ತಾಯ್ತು ಇವನ್ ಎಂಥವನು ಅಂತ. ಅದಕ್ಕೆ ಅವನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಕರ್ಕೊಂಬ ಅಂತ ನಾನೇ ಅವಳನ್ನ ಕಳಿಸ್ದೆ. ನಾನು ದುಡುಕಿ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ನಾಯ್ ಮೊದ್ಲು ನನ್ನ 37,300 ರೂಪಾಯಿ 30 ಪೈಸೆ ಸೆಟ್ಲ್ ಮಾಡ್ಬಿಡಿ, ಆಮೇಲೆ ಬೇಕಾದ್ರೆ ಕ್ಷಮಿಸ್ತೀನಿ. ಮಿಸ್ಟರ್ ಧರ್ಮೇಂದ್ರ, ನಿನಗ್ ದುಡ್ಡು ಕೊಡ್ಬೇಕಾಗಿರೋದು ನಾನು, ಅವ್ರ ಹತ್ರ ಕೇಳೋ ಹಕ್ಕು ನಿನ್ಗಿಲ್ಲ, ಸಂಜೆ ತಗೋ ನಿನ್ ದುಡ್ಡು. ಹೇ ಮದುಮಗ, ಈಗ ನಿಜವಾಗ್ಲೂ ಮದುಮಗನ್ ತರ ಇದ್ಯಾ? ಥ್ಯಾಂಕ್ ಯು. ಆ ಮಿಸ್ಟರ್ ಚಂದ್ರಶೇಖರ್ ನೋಡಿ, ನೆನ್ನೆವರೆಗೂ ನಾನು ಭಿಕ್ಷುಕನಾಗಿದ್ದೆ. ಅದಕ್ಕೆ ಈ ಲೋ ಕ್ಲಾಸ್ ಜನರ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ದೆ. ಬೆಳಿಗ್ಗೆ ಇವಳನ್ನ ಮದುವೆ ಆದ್ಮೇಲೆ ಲಕ್ಷಾಧೀಶ್ವರ ಆಗ್ಬಿಟ್ಟಿದ್ದೀನಿ. ಈಗೇನಿದ್ರು ನನ್ನ ಸಂಬಂಧ ನನ್ನ ಲೆವೆಲ್ ನಲ್ಲಿ ಇರೋ ದೊಡ್ಡ ಮನುಷ್ಯರ ಜೊತೆಗೇನೆ. ಪ್ರೀತಿ ಪ್ರೇಮದ ಮುಂದೆ ಯಾರೋ ದೊಡ್ಡ ಮನುಷ್ಯರಲ್ಲ. ಇವ್ರ ಮುಂದೆ ನಾನು ತುಂಬಾ ಚಿಕ್ಕನ. ಸಾರಿ, ನಾನು ಇಷ್ಟೊತ್ತು ದರಿದ್ರ ನೆಗಲ ಮೇಲೆ ಕೈ ಹಾಕ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಸರ್ ಇಷ್ಟು ದಿನ ನಾವು ದರಿದ್ರರಾಗಿದ್ವಿ, ಆದ್ರೀಗ ನಾವು ಕುಬೇರು. ಯಾಕೆ ಹೇಳಿ? ನಿಮ್ಮಂತ ಪ್ರೀತಿ ತುಂಬಿರೋ ದೊಡ್ಡ ಮನುಷ್ಯ ಸಂಬಂಧ ಮಾಡಿದ್ವಲ್ಲ, ಅದಕ್ಕೆ ಸರ್. ಅಯ್ಯೋ, ಹಾಗಾದ್ರೆ ನನ್ನ ಕೈ ಇವ್ರ ಹೆಗಲ ಮೇಲೆ ಇರ್ಲಿ. ನನ್ ಕೈ ಇಲ್ಲಿರ್ಲಿ. ಕೈ ಧಾರಾವಿ